ಅಂದ್ರೆ ವಿಶೇಷವಾಗಿ ಗೋಕಾಕ್ ಮತ್ತು ನಮ್ಮ ಅರಬಾವಿ ಎರಡು ಕ್ಷೇತ್ರಗಳಲ್ಲಿ ಅಂತ ಹೇಳ್ಕೊಳ್ಳುವಂಥ ವಿರೋಧಿಗಳು ಇಲ್ಲ ಅನ್ನೋದು ಈಗಲೇ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಒಂದು ಸೈಡೆಡ್ ಆಗಿ ಏನೋ ಲಾಸ್ಟ್ ಟೈಮ್ ನಮ್ಮ ಕರಾಡಿಯವರು ಒಂದಿಷ್ಟು ವಿರೋಧದ ಹೋಟ್ಗಳು ತೊಗೊಂಡ್ರು ಮಾಡಿದರು, ಸಮೀಪ ಬಂದಿದ್ದು ಗೆಲುವಿಗೆ, ಆದರೆ ಆಗಲಿಲ್ಲ. ಎಂದೂ ಈ ರೀತಿಯಾಗಿ ಅಶೋಕ್ ಪೂಜಾರಿಯವರು ಸೋತಿದ್ದನ್ನು ನಾವು ಗಮನಿಸಬೇಕಾಗೋದಿಲ್ಲ. ಹೀಗಾಗಿ ಈ ಸಲನೂ ಅವ್ರಿಗೆ ರಮೇಶ್ ಜಾರಕಿಹೊಳಿ ಅವ್ರ ಕೈಯಿಂದ ಈ ಗೋಕಾಕ್ ಕ್ಷೇತ್ರ ಕಳಿಸ್ಕೊಡೋದ್ರ ಸುಲಭದ ಕೆಲಸ ಅಲ್ಲ ಅನ್ನೋದು ಗೊತ್ತದ. ಅರಬಾವಿ ಕ್ಷೇತ್ರದಲ್ಲೂ ಅಷ್ಟೇ. ಯಾಕಂದರೆ ಇವತ್ತು ಅರಬಾವಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಗೂ ತನ್ನ ಸಂಬಂಧಗಳನ್ನು ವಿಶ್ವಾಸವನ್ನು ಬೆಳೆಸಿಕೊಂಡಂಥ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಅಷ್ಟೇ ಪ್ರಬಲವಾಗಿ ವಿರೋಧಿಸಿ ಗೆಲ್ಲುವಂಥವ್ರು ಯಾರಿದ್ದಾರೆ ಅನ್ನೋಂಥ ಹುಡುಕಾಟವನ್ನು ನಡೆಸಿದ್ದಾರೆ ಕತ್ತಿ ಮತ್ತು ಸೌದಿಯವರು. ಯಾಕಂದರೆ ಎರಡೂ ಕ್ಷೇತ್ರಗಳು ಪ್ರಬಲವಾಗಿ ಅವರ ಅಂಡರ್ದಲ್ಲಿದ್ದಂಗೆ ಅದ. ಕೆ ಮಾಡಿದ ಮಾತ್ರ ಈ ಸಲ ಅಷ್ಟಿಗೆ ಅವರಂತಂದ ಸತೀಶ್ ಅವ್ರಿಗೆ ಡೆಡ್ಲಿ ಕಾಂಪಿಟೇಷನ್ ಮಾಡೋ ಸಾಧ್ಯತೆಗಳಿದ್ದಾವೆ. ಅಂದರೆ ಅವರು ಪ್ಲ್ಯಾನ್ ನಡೆಸಿದ್ದಾರೆ 3 ಕ್ಷೇತ್ರಗಳಿಂದ ಈ ಸಹೋದರರನ್ನು ಇಳಿಸಬೇಕು ಅನ್ನುವಂಥದ್ದು. ಮತ್ತು ಆ ಭಾಗದಲ್ಲೇನು ಮುಂಬರುವ 2029 MP ಇಲೆಕ್ಷನ್ದಲ್ಲೂ ಸಹಿತ ಈ ಸಲ ಜಾರಕಿಹೊಳಿ ಸಹೋದರರ ಮಗಳಾದಂತಹ ಪ್ರಿಯಾಂಕರವ್ರಿಗೂ ಪ್ರಬಲ ಸ್ಪರ್ಧೆಯನ್ನು ಹುಟ್ಟುವಂಥ ಪ್ಲ್ಯಾನ್ಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥವು. ಒಟ್ಟಾರೆಯಾಗಿ ಇವರಿಬ್ಬರ ಮಧ್ಯದ ಈ ಎರಡೂ ಸಂಘಟನೆಗಳ ಮಧ್ಯೆಲ್ಲ ಇವತ್ತು ಬೆಳಗಾವಿ ಜಿಲ್ಲೆಯ ರಾಜಕೀಯ ಬಂದು ನಿಂತದ. ಬಟ್ ಈಗ ಮಾತ್ರ ತುರ್ತ ಜಾರಕಿಹೊಳಿ ಸಹೋದರರ ಕೈ ಮೇಲಾಗ್ಯದ, ಅದು ಹಿಡಿದನು ಜೋರದ. ಇದು ಉಳಿಸ್ಕೊಂಡು ಹೋಗ್ತಾರಾ ಅನ್ನೋ ಪ್ರಶ್ನೆನೂ ಅದ. ಯಾಕಂದ್ರೆ ಎದುರಾಳಿ ಅಷ್ಟು ಬಲಿಷ್ಠ ಅಲ್ಲಂತ ಇವ್ರು ತಿಳ್ಕೊಂಡಿದ್ರು, ಅವ್ರು ತಿಳ್ಕೊಂಡಷ್ಟು ಈಜಿನೂ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅವರಿಂದ ಅನೇಕರು ಇನ್ನೂ ಜಾರಕಿಹೊಳಿ ಸಹೋದರರು ಬೆಳೆಯಲಾರದಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಬಯಸೋರು ಭಾಳ ಇದ್ದಾರೆ. ನೋಡ್ರಿ ಏನಾಗ್ತದೆ. ಮತ್ತು ಸಂದರ್ಭ ಬಂದಾಗ ಅದರ ಬಗ್ಗೆ ಮಾತಾಡ್ತಾ ತಗೋ. ಒಟ್ಟಿನಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆ ಜಾರಕಿಹೊಳಿ ವರ್ಸಸ್ ಸೌದಿ ಆ್ಯಂಡ್ ಕತ್ತಿ ಅಂತ ಮಾತು ಹೇಳಬೇಕಾಯ್ತು ಅಂತ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು 16 ನ್ಯೂಸ್ ಅರ್ಥ ತರಗಳು ಸತ್ಯದ ಕೈಗಳಲ್ಲಿ ವಂದನೆಗಳು.